ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೈನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ, ಲಾಸ್ಟ್ HK/FD ಎಕ್ಸಾಮ್ ಆಗಿತ್ತಲ್ಲ, ಅದರಲ್ಲಿ ಸಬ್ಜೆಕ್ಟ್ ವೈಸು ಎಷ್ಟು ಕ್ವಶನ್ಸ್ ಬಂದಿದ್ದು ಅಂತ ನೋಡೋಣ. ಓಕೆನಾ? ಯಾಕಂದರೆ ಇದು ಇಂಪಾರ್ಟೆಂಟು. ಯಾವ ಸಬ್ಜೆಕ್ಟಲ್ಲಿ KA ಜಾಸ್ತಿ ಕ್ವಶನ್ಸ್ ಕೇಳ್ತಿದ್ದಾರೆ, ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ನಾನು ಕಳೆದ ಒಂದೆರಡು ವೀಡಿಯೋಸಲ್ಲಿ ಅಥವಾ ಅದಕ್ಕಿಂತ ಹಿಂದ್ಗಡೆನೂ ಹೇಳಿದ್ದೀನಿ. ಒಂದು 4 ಸಬ್ಜೆಕ್ಟ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಓಕೆನಾ? ಇದರಿಂದ ನಿಮಗೆ ಜಾಸ್ತಿ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಸ್ಕೋರ್ನು ಜಾಸ್ತಿ ಮಾಡ್ಬೋದು ಅಂತ. KA ಈ 4 ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾರಂತ ನಾನು ಮುಂಚೆನೂ ಹೇಳಿದ್ದೀನಿ. ಓಕೆನಾ? ಇನ್ನು ನೋಡೋಣ ಇವತ್ತು ಕಂಪ್ಲೀಟಾಗಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತಾನೆ ಇರ್ತೀನಿ, ಲಾಸ್ಟ್ ಮೂಮೆಂಟ್ ಸಜೆಷನ್ಸ್ ಅಂತೇಳಿ. ಯಾಕಂದರೆ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಜನ ತಪ್ಪು ಮಾಡ್ತಿರ್ತೀರ. ಅದಕ್ಕೆ ನಾನು ಶಾರ್ಟ್ ನೋಟ್ಸ್ ಓದೋದು ಮತ್ತು ಯಾವುದ್ರ ಮೇಲೆ ಜಾಸ್ತಿ ಓದಬೇಕು ಅಂತಲೂ ಕರೆಕ್ಟಾಗಿ ಹೇಳಿದ್ದೀನಿ. ನೋಡಿ, ನಾನು 4 ಸಬ್ಜೆಕ್ಟ್ ಹೇಳಿದ್ದೆ ನಿಮಗೆ. ಇದರಿಂದ 50 to 60 ಕ್ವಶನ್ಸ್ ಬರ್ತಾವಂತಲೂ ಹೇಳಿದ್ದೆ. ಓಕೆನಾ? ಮತ್ತು ನಿಮಗೆ ಪ್ರೂಫ್ನೂ ತೋರಿಸಿದ್ದೆ. ಯಾವುದರಲ್ಲಿ ಅಂದರೆ ಲಾಸ್ಟ್ VAO ಆಗಿತ್ತಲ್ಲ, ಅಲ್ಲಿದ್ದು ತೋರಿಸಿದೆ. ಮತ್ತು AE ಎಕ್ಸಾಮ್ ಆಗಿತ್ತು ಲಾಸ್ಟ್ ಇಯರು, ಅದರದ್ದು ಒಂದು ತೋರಿಸಿದೆ. ಮತ್ತು BMTC ಎಕ್ಸಾಮ್ದು ತೋರಿಸಿದೆ. ಕ್ವಶನ್ ಪೇಪರ್ ತೆಗೆದು ವಿತ್ ಪ್ರೂಫ್ ತೋರಿಸಿದೆ ನಿಮಗೆ ಎಷ್ಟು ಕ್ವಶನ್ ಬಂದಿದ್ದು ಅಂತೇಳಿ. ಸೊ ಕೆಲವು ಜನ ನಂಬಲ್ಲ ಅಂತ ಅದನ್ನು ತೋರಿಸಿದೆ. ಓಕೆನಾ? ಮತ್ತು ಲಾಸ್ಟ್ ಇಯರ್ SD/FD ಆಗಿತ್ತಲ್ಲ, ಆ ಕ್ವಶನ್ ಪೇಪರ್ನು ತೊಗೊಂಡು ನಿಮಗೆ ತೋರಿಸಿದೆ. ಒಂದು 4 ಮತ್ತು KRIDL ಕ್ವಶನ್ ಪೇಪರ್ನು ತೋರಿಸಿದೆ. ಎಲ್ಲ ಕ್ವಶನ್ ಪೇಪರ್ ತೋರಿಸಿನೂ ಹೇಳಿದೆ. ಬಟ್ ನೀವು ಅದನ್ನು ನಂಬಲಿಲ್ಲ ಅಂದ್ರೂ ಲಾಸ್ಟ್ ಒಂದು 10 days ಹಿಂದ್ಗಡೆ ಎಕ್ಸಾಮ್ ಆಗಿರೋದ್ರಲ್ಲಿ ಕ್ವಶನ್ಸ್ 4 ಸಬ್ಜೆಕ್ಟಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ನೋಡೋಣ. ಓಕೆನಾ? ನೋಡಿ, ನಾನು ಯಾವುದ್ರ ಮೇಲೆ ಎಷ್ಟೆಷ್ಟು ಕ್ವಶನ್ ಕೇಳಿದಾರೆ ಅಂತ ಸಪ್ರೇಟಾಗೆ ಮಾಡಿದ್ದೀನಿ, ನೋಡ್ಕೊಳ್ಳಿ ನೀವು. ಮತ್ತು KA ಯಾವುದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ತೆಗಿತಾರಂತ ನಿಮಗೆ ಗೊತ್ತಾದರೆ, ಸೊ ಅದ್ರ ಮೇಲೆ ಸ್ವಲ್ಪ ಫೋಕಸ್ನ ಜಾಸ್ತಿ ಮಾಡಬೇಕಾಗುತ್ತೆ. ಮಾಡಿದ್ರೆ ನಿಮಗೆ ಸ್ಕೋರ್ನ ಜಾಸ್ತಿ ಮಾಡ್ಬೋದು. ಓಕೆನಾ? ಮತ್ತು ಅವ್ರು ಕೇಳಲಾರದ ಸಬ್ಜೆಕ್ಟ್ ಮೇಲೆ ಕೇಳ್ತಾರೆ, ಪ್ರತಿಯೊಂದ್ರ ಮೇಲೂ ಕ್ವಶನ್ ಇರ್ತವೆ, ಬಟ್ ಹೆಚ್ಚು ಕಡಿಮೆ ಆಗ್ತಾವಲ್ಲ. ಸೊ ಅವರೊಂದೊಂದು ಈ KPSC ಅವ್ರು ಬೇರೆ ಇರುತ್ತೆ, KA ಬೇರೆ ಇರುತ್ತೆ. ಓಕೆನಾ? ನೀವು ಈ KA ಪರ್ಟಿಕ್ಯುಲರ್ ಎಕ್ಸಾಮ್ KA ಬರೀತಿದ್ರೆ, ಸೊ ನೀವು ಈ ಸಬ್ಜೆಕ್ಟ್ನ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿದೆ, ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಫಸ್ಟು ಕರೆಂಟ್ ಅಫೇರ್ಸ್ ಮಾಡಿದ್ದೀನಿ. ಕರೆಂಟ್ ಅಫೇರ್ಸು ಡೈರೆಕ್ಟು ಮತ್ತು ಇಂಡೈರೆಕ್ಟಾಗಿ 27 ಕ್ವಶನ್ ಬಂದಿದ್ದಾವೆ ಫ್ರೆಂಡ್ಸ್, 27. ಓಕೆನಾ? ನಾನು ಹೇಳಿದ್ದೆ, ಇದನ್ನೂ ಒಂದಿತ್ತು, ನಾನು ಹೇಳಿದ್ರಲ್ಲಿ ಕರೆಂಟ್ ಅಫೇರ್ಸ್ ಹೇಳಿದ್ದೆ. ಮತ್ತು ನೋಡಿ, ಸೆಕೆಂಡು ಮೆಂಟಲ್ ಎಬಿಲಿಟಿ. ಇದೇನು ಕ್ವಶನ್ಸ್ ವೈಸ್ ಮಾಡಿಲ್ಲ, ಸುಮ್ಮನೆ ರ್ಯಾಂಡಮ್ ಮಾಡಿದ್ದೆ. ನೋಡಿ, ಸೆಕೆಂಡು ಮೆಂಟಲ್ ಎಬಿಲಿಟಿ 16 ಕ್ವಶನ್ಸ್ ಬಂದಿದೆ. ಇದು ಒಂದು ಹೇಳಿದ್ದೆ ನಾನು. ಕರೆಂಟ್ ಅಫೇರ್ಸ್ ಮೆಂಟಲ್ ಎಬಿಲಿಟಿ ಮಾಡಿದ್ರೆ ಮಿನಿಮಮ್ 40 ಕ್ವಶನ್ಸ್ನೂ ಬರುತ್ತವೆ. 35 to 40 ಕ್ವಶನ್ಸ್ ಇದರಿಂದಾನೆ. ಸೊ ನೀವು ಕರೆಂಟ್ ಅಫೇರ್ಸು ತುಂಬ ಟಚಲ್ಲಿರಬೇಕು. ಮತ್ತು ಲಾಸ್ಟ್ ಒಂದು 10 daysಲ್ಲಿ ಎಲ್ಲನೂ ಓದಬೇಕು, ಒಂದು 8 to 10 monthsದು. ಓಕೆನಾ? ಮತ್ತು ನೋಡಿ, ಸೈನ್ಸ್ ಮೇಲೆ ಕೇಳಿದರೆ ಸೈನ್ಸ್ ಮೇಲೆ 11 ಕ್ವಶನ್ಸ್ ಬಂದಿದ್ದು. ಡೈರೆಕ್ಟ್ ಕ್ವಶನ್ಸು 11 ಕ್ವಶನ್ಸ್ ಬಂದಿದ್ದು. ಇದು ಒಂದು ಹೇಳಿದ್ದೆ ನಾನು, ಸೈನ್ಸ್ ಆ್ಯಂಡ್ ಟೆಕ್ಕು. ಓಕೆನಾ? ನೋಡಿ, ಮತ್ತು ಇನ್ನೊಂದು ಯಾವ್ದು ಹೇಳಿದ್ದೆ ಅಂದರೆ, ನಾನು ಹೇಳಿರೋದು ಹೇಳ್ತೀನಿ, ಹಿಸ್ಟ್ರಿ ಹೇಳಿದ್ದೆ. ನೋಡಿ ಹಿಸ್ಟ್ರಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ನೋಡಿ. ಇದು ಅಲ್ಲಿ ಬಂದಿರೋದೇ ಹೇಳ್ತಿರೋದ, ಮತ್ತು ನಾನು ಓನಾಗಿ ಏನು ಮಾಡಿಲ್ಲ. ಸೊ ಕ್ವಶನ್ ಪೇಪರ್ ನೋಡಿ ನಾನು ಸಪ್ರೇಟಾಗಿ ಡಿವೈಡ್ ಮಾಡಿರೋದು. ನೋಡಿ ಎಷ್ಟು ಕ್ವಶನ್ಸ್ ಆಯಿತು. 27 + 16, 30 + 13, 43, 11, 54 + 14, 68 ಕ್ವಶನ್ಸ್ ಬಂದಿದೆ ನೋಡಿ. ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, 68 ಕ್ವಶನ್ ನೀವು 4 ಸಬ್ಜೆಕ್ಟಿಂದ 60 ಬಂದರೂ ಕಡಿಮೆ ಅಲ್ಲ. 4ರಿಂದ 60 ಬಂದ್ರೂ ಜಾಸ್ತಿ ಆಯಿತು. ಓಕೆನಾ? ನೀವು ಆರಾಮ್ಸೆ ಸ್ಕೋರ್ನ ಮಾಡ್ಬೋದು ಯುವಕರ ಮೇಲೆ ಫೋಕಸ್ ಮಾಡಿದರೆ. ನೋಡಿ, ಪಾಲಿಟಿ ಮೇಲೆ 6 ಕ್ವಶನ್ಸ್ ತೆಗೆದಿದ್ದಾರೆ. ಮತ್ತು ಜಿಯೋಗ್ರಫಿ ಮೇಲೂ ಚೆನ್ನಾಗಿ ಬಂದಿದೆ, 11 ಕ್ವಶನ್ ಬಂದಿದೆ ಜಿಯೋಗ್ರಫಿ ಮೇಲೆ. ಓಕೆನಾ? ಇಷ್ಟು ಇವು 5 ಸಬ್ಜೆಕ್ಟ್ ನೋಡಿ, ಇವು ನಾನು ಮಾಡಿರೋದು. ಮತ್ತು ನೆಕ್ಸ್ಟ್ ರಿಮೈನಿಂಗ್ ನೋಡಿ, ರಿಮೈನಿಂಗು ಎಕಾನಮಿ ಮೇಲೆ 4 ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟು ಎನ್ವೈರನ್ಮೆಂಟಲ್ ಒಂದು 2-3 ಕ್ವಶನ್ಸ್ ಬಂದಿದ್ದಾವೆ, 2 ಕ್ವಶನ್ಸ್ ಇದ್ದಾವೆ. ನೋಡಿ, ಪಂಚಾಯತ್ ರಾಜ್ ಕೇಳಿದ್ದಾರೆ. ಸೊ ಇದು ಪಾಲಿಟಿ ಬುಕ್ಸಲ್ಲಿ ಏನಿದೆ ಅಲ್ಲ ಅದನ್ನು ಓದ್ಕೊಳ್ಳಿ, ಇದನ್ನು ಟಚ್ ಮಾಡ್ಬೋದಾಗಿತ್ತು. 2 ಕ್ವಶನ್ಸ್ ಬಂದಿದೆ. ಕೋಆಪ್ರೇಟಿವ್ ಕೇಳಿಲ್ಲ. ಓಕೆನಾ? ಕೋಆಪ್ರೇಟಿವ್ 1 ಕ್ವಶನ್ಸು ಬಂದಿಲ್ಲ. ನೆಕ್ಸ್ಟ್ ಇವಾಗ FDAದಲ್ಲಿ ಕೇಳ್ಬೋದು, ನೋಡ್ಕೊಂಡಿರಿ ಕೋಆಪ್ರೇಟಿವ್. ಮತ್ತು ನೋಡಿ, ಇದು ಇಂಪಾರ್ಟೆಂಟು, ಲ್ಯಾಂಡ್ ರಿಫಾರ್ಮ್ ಮೇಲೆ 4 ಕ್ವಶನ್ಸ್ ಬಂದಿದ್ದಾವೆ. 4 ಕ್ವಶನ್ಸ್ ಅಂದರೆ ಕಡಿಮೆ ಅಲ್ಲ, ಯಾಕಂದರೆ ನಿಮ್ಮ ಸ್ಕೋರ್ನ ಹೆಚ್ಚು ಕಡಿಮೆ ಮಾಡೋದು ಇವು 4 ಕ್ವಶನ್ಸ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟು ಜನರಲ್ ನಾಲೆಜು. ಇದು ಜನರಲ್ ನಾಲೆಜ್ ಅಂದರೆ ಇದು ಯಾವಾಗಲೂ ಇರುತ್ತವೆ ಈ ಕ್ವಶನ್ಸು, ಈ ಬುಕ್ಸಲ್ಲಿ ಅಂತನಿರಲ್ಲ. ನೀವು ಜನರಲ್ ಎಲ್ಲಾದರೂ ಓದ್ಕೊಂಡು ನ್ಯೂಸ್ ಪೇಪರು ಅಥವಾ ಯಾವುದಾದ್ರೂ ಬುಕ್ಸಲ್ಲಿ ಓದಿದ್ರೂ ಇವು ಜನರಲ್ ನಾಲೆಜ್ ಥರ 3 ಕ್ವಶನು 4 ಕ್ವಶನ್ಸ್ ಇತ್ತು. ಓಕೆನಾ? ನೋಡಿ, ಇದು ನಾನು ಕ್ವಶನ್ ಪೇಪರ್ ನೋಡಿ ಸಪ್ರೇಟಾಗಿ ಮಾಡಿರೋದು. ನಿಮ್ಗೆ ಇನ್ನೊಂದು ಸಲ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊಂಬಿಡಿ. ಇದು ಯಾಕಂದರೆ ಇವು 4, ಇದು 1, 2, 3, 4. ಈ ನೋಡಿ, ಇವು 4ರಿಂದ 68 ಕ್ವಶನ್ಸು ಪ್ರೂಫಾಗಿ ಹೇಳ್ತೀನಿ, ವಿತ್ ಪ್ರೂಫು. ಕ್ವಶನ್ ಪೇಪರ್ನೇ ನಾನು ನೋಡಿ ಮಾಡಿರೋದು. ಸೊ ಯಾಕಂದರೆ
ಕರೆಂಟ್ ಅಫೇರ್ಸ್ನು ನೀವು ಜಾಸ್ತಿ ಫೋಕಸ್ ಮಾಡಿ. ಮೆಂಟಲ್ ಎಬಿಲಿಟಿ ಕೆ ಎದವರು ಹೈಯೆಸ್ಟ್ ಕ್ವಶನ್ಸ್ ತೆಗಿತಾರೆ. ಬೇಕಿದ್ರೆ ಮತ್ತೆ ಇವಾಗ ನಾನ್ ಎಚ್ ಕೆ ಎಫ್ ಡಿ ಎಕ್ಸಾಮ್ ಇದೆಯಲ್ಲ ಅಲ್ಲಿ ನೋಡಿ, ಮತ್ತೆ ಇವು 4 ಕ್ವಶನ್ಸ್ ಮೇಲೆ ಮತ್ತೆ 50 ಕ್ವಶನ್ಸ್ ಬಂದಿರುತ್ತೆ. ಮತ್ತು ಸ್ವಲ್ಪ ಜಿಯೋಗ್ರಫಿ ನೋಡ್ಕೊಳ್ಳಿ, ಪಾಲಿಟಿ ಇವೇನಿದಾವಲ್ಲ ಇವು ಸ್ವಲ್ಪ ನೋಡ್ಕೊಳ್ಳಿ ಚೆನ್ನಾಗಿ. ಮತ್ತು ಲಾಸ್ಟ್ ಮೂಮೆಂಟಲ್ಲಿ ನೀವು 15 ಡೇಸಲ್ಲಿ ಯಾವ ಥರ ಓದಬೇಕು ಅದನ್ನೆಲ್ಲ ಹೇಳಿದ್ದೀನಿ. ಮತ್ತು ನೋಟ್ಸ್ ಯಾವ ಥರ ಮಾಡಬೇಕು, ಕರೆಂಟ್ ಅಫೇರ್ಸ್ ಹೆಂಗೆ ಓದಬೇಕಂತಲೂ ಹೇಳಿದ್ದೀನಿ. ಮತ್ತು ಯಾವ ಮ್ಯಾಗ್ಝಿನ್ಸ್ ಓದಬೇಕಂತಲೂ ಹೇಳಿದ್ದೀನಿ. ಇಂಪಾರ್ಟೆಂಟ್ ಮ್ಯಾಗ್ಝಿನ್ಸ್ನ ನೀಟಾಗಿ ಓದಬೇಕು. ಮತ್ತು ಕ್ವಶನ್ಸ್ ಅಲ್ಲೇ ಮ್ಯಾಗ್ಝಿನ್ಸಿಂದನೇ ಬಂದಿರುತ್ತೆ, ಓಕೆನಾ. ಡೈಲಿ ಏನು ಇರುತ್ತಲ್ಲ ಅದೇ ಬಂದಿರುತ್ತೆ. ನ್ಯೂಸ್ ಪೇಪರ್ ಓದೋರು ಅದನ್ನು ಓದ್ಬೋದು, ಬಟ್ ರಿವಿಷನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಓಕೆನಾ. ಮತ್ತು ಪಾಲಿಟಿ ನೋಡಿ, ಕರೆಂಟ್ ಅಫೇರ್ಸ್ ರಿಲೇಟೆಡೇ ಬರುತ್ತಿರ್ತವೆ. ಇವಾಗ ನಾನು ಎಕ್ಸಾಂಪಲ್ ಮುಂಚೆನೂ ಕೊಟ್ಟಿದ್ದೆ. ಇವಾಗ ಯಾವುದಾದ್ರೂ ಆರ್ಟಿಕಲ್ ನ್ಯೂಸಲ್ಲಿತ್ತಂದರೆ ಆರ್ಟಿಕಲ್ ಮೇಲೇ ಕೇಳಿರ್ತಾರೆ. ಈಗ ಪಿ ಎಮ್ ನ್ಯೂಸಲ್ಲಿದ್ದರೆ ಪಿ ಎಮ್ ಮೇಲೇ ಆರ್ಟಿಕಲ್ಸ್ ಏನಿರ್ತಾವಲ್ಲ ಎಲ್ಲ ಆರ್ಟಿಕಲ್ಸ್ನು ನೋಡ್ಕೊಳ್ಳಿ. ಇವಾಗ ಸಿ ಎಮ್ ಮೇಲಿದ್ದರೆ ಸಿ ಎಮ್ಮು, ಓಕೆನಾ. ಈ ಥರ ನೀವು ನೋಡ್ಕೋಬೇಕು. ಯಾವುದು ಕಾನ್ಸ್ಟಿಟ್ಯೂಷನ್ ಬಾಡಿ, ಯಾವುದು ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಇದಲ್ಲ ಅವು ಸಪ್ರೇಟಾಗೆ ನೋಡ್ಕೊಳ್ಳಿ. ಅವೆಲ್ಲ ನೀತಿ ಆಯೋಗ ನೋಡಿ, ಅದು ಬಂದಿತ್ತು ನ್ಯೂಸಲ್ಲಿತ್ತು, ಅದು ಬಂದಿತ್ತು ನೋಡಿ. MG ನರೇಗಾದ್ದು ಹೇಳಿದೆ, MG ನರೇಗಾದ್ದು ಅದ್ರ ಮೇಲೇನು ಕ್ವಶನ್ ಇವಾಗಲೇ ಕೇಳಿಬಿಟ್ಟಿದ್ದಾರೆ. MG ನರೇಗಾ ನ್ಯೂಸಲ್ಲಿತ್ತು, ಸೊ ಅದ್ರ ಮೇಲೆ ಕ್ವಶನ್ಸ್ ಬಂದಿದೆ ಒಂದು ಆಲ್ರೆಡಿ ಇವಾಗ. ಸೊ ಇವಾಗ ಡಿಸೆಂಬರ್ 31 ಇದೆ ನೋಡಿ, ಈ ಡಿಸೆಂಬರ್ 31ವರೆಗೂ ಎಲ್ಲ ನೋಡ್ಕೊಂಡಿರಿ. ಇವಾಗ 10 ಡೇಸ್ ಬಿಟ್ಟು ಡಿಸೆಂಬರ್ 31ವರೆಗೂ ಎಲ್ಲ ಕ್ವಶನ್ಸ್ನು ಎಲ್ಲ ಕರೆಂಟ್ ಅಫೇರ್ಸ್ನು ಕವರ್ ಮಾಡಿ. ಜಾಸ್ತಿ ಕ್ವಶನ್ಸ್ ಬರ್ತವೆ. ಮತ್ತು ಜಿಯೋಗ್ರಫಿ ಎಲ್ಲ ಬೇಸಿಕ್ಸ್ ಥರ ಕೇಳ್ತಾರೆ, ಅಷ್ಟೇನು ಡೀಪಾಗಿ ಇರಲ್ಲ. ಸೊ ನೀವೆಲ್ಲ ನ್ಯಾಷನಲ್ ಪಾರ್ಕು, ಟೈಗರ್ ರಿಸರ್ವು ಈ ಥರ ಏನಿದಾವಲ್ಲ, ಜಿಯೋಗ್ರಫಿ ಮತ್ತು ಹಿಸ್ಟ್ರಿಯಲ್ಲಿ ಎಲ್ಲ ಸಿಂಗಲ್ ಲೈನ್ ಥರನೇ ಇತ್ತು, ಅಷ್ಟೇನು ಡೆಪ್ತಾಗಿ ಕೇಳಿರಲಿಲ್ಲ. ಬಟ್ ಎಲ್ಲ ಸಿಂಗಲ್ ಲೈನ್ ಥರನೇ ಕ್ವಶನ್ಸ್ ಬಂದಿದ್ದು, ಈಸಿಯಾಗಿ ಹಾಕ್ಬೋದು, ಓಕೆನಾ. ಈ ಥರ ಓದ್ಕೊಳ್ಳಿ. ಈ ಥರ ನೋಡಿ ನೀವು ಯಾವುದಾದ್ರ ಮೇಲೆ ಬಂದಿದ್ದಾವಲ್ಲ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಓದ್ಕೊಳ್ಳಿ. ಸೈನ್ಸ್ ಎಲ್ಲ ಜಾಸ್ತಿ ಕ್ವಶನ್ ಬಂದಿದೆ ನೋಡಿ ಫ್ರೆಂಡ್ಸ್. ಸೈನ್ಸ್ ಡೈರೆಕ್ಟ್ ಕ್ವಶನ್ಸೇ ಬಂದಿದ್ದು, 11 ಕ್ವಶನ್ಸ್ ಬಂದಿದ್ದು ಸೈನ್ಸಲ್ಲಿ, ಓಕೆನಾ. ಮತ್ತು ಇದರಲ್ಲಿ ಎಕನಾಮಿದು ಸ್ವಲ್ಪ ಕ್ವಶನ್ಸ್ ಕಡಿಮೆ ಬರ್ತಾವೆ ನೋಡಿ. ಎಕನಾಮಿ, ಎನ್ವೈರ್ನಮೆಂಟ್ ನೋಡ್ಕೊಳ್ಳಿ, ಜಾಸ್ತಿ ಕ್ವಶನ್ ಕೇಳೋ ಚಾನ್ಸ್ ಇದೆ. ಇನ್ನು ಇಲ್ಲಿ ಲಾಸ್ಟ್ ಎಕ್ಸಾಮಲ್ಲಿ 2 ಕೇಳಿದ್ದಾರೆ, ಇನ್ನೂ ಜಾಸ್ತಿ ಕೇಳೋ ಚಾನ್ಸ್ ಜಾಸ್ತಿ ಇದೆ. ಇದ್ರ ಮೇಲೆ ಲ್ಯಾಂಡ್ ರಿಫಾರ್ಮ್ ಮೇಲೆ ಇದ್ದೇ ಇರುತ್ತೆ ನೋಡಿ. ಇದು ಜನರಲ್ ನಾಲೆಜ್ ಥರ ಇವು ಒಂದು 2-3 ಕ್ವಶನ್ ಇರ್ತವೆ. ನಿಮಗೆ ಬಂದರೆ ಆನ್ಸರ್ ಮಾಡಿ, ಬರಲಿಲ್ಲ ಅಂದರೆ ಬಿಟ್ಟರೆ ಏನು ಪ್ರಾಬ್ಲಮ್ ಆಗೋಲ್ಲ. ಎಕನಾಮಿ ನೋಡಿ 4 ಕ್ವಶನ್ಸ್ ಬಂದಿತ್ತು, ಓಕೆನಾ.